ಗುಡ್ ಮಾರ್ನಿಂಗ್. ಇಟ್ಸ್ ಸಂಡೇ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ. ಸೊ ಅದಕ್ಕೆ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ. ಈ ಗ್ಯಾಪಲ್ಲಿ ಇನ್ನೊಂದು ಗ್ಲಾಸ್ಗೆ ಸಬ್ಜಾ ಸೀಡ್ಸ್ ಹಾಕಿ ನೆನೆಸಿಟ್ಟಿದ್ದೆ. ಇವತ್ತು ಜಿಮ್ ಇಲ್ದಿರೋ ಕಾರಣ ನನಗೆ ಡಿಟಾಕ್ಸಿಂಗ್ ಬೇಕಿತ್ತು. ಸೊ ಆ ನೀರಿಗೆ ಸ್ವಲ್ಪ ಲೆಮನ್ ಮಿಕ್ಸ್ ಮಾಡ್ಕೋತೀನಿ. ರಾತ್ರಿ ಪಾತ್ರೆ ತೊಳೆದಿದ್ದೆ, ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಈ ಗ್ಯಾಪಲ್ಲಿ ಒಂದು ಕಡೆ ಕ್ಲೀನ್ ಒರೆಸ್ಕೊ, ಬಿಕಾಸ್ ಎರಡೂ ಕೆಲಸ ಒಟ್ಟಿಗೆ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ. ಈ ಟೈಮಲ್ಲಿ ನೀರು ಕಾರಿತ್ತು, ಅದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ. ಅದಕ್ಕೆ ತಣ್ಣೀರೇನು ಮಿಕ್ಸ್ ಮಾಡಲ್ಲ, ಬರೀ ನೀರು. ಇನ್ನೊಂದು ಕಡೆ ಹಾಲನ್ನ ಸೋಸಿ ಆ ಕೆನೆನೇ ಎತ್ತಿಡ್ತೀನಿ. ಆ ಕೆನೆ ಎವ್ರಿ ಮಂತ್ ಒನ್ಸ್ ಬೆಣ್ಣೆ ಮಾಡ್ತೀನಿ. ಸೊ ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಹಾಲು ಕಾದಿತ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಟೀ ಪುಡಿ ಹಾಕಿ ಟೀ ಮಾಡಿಕೊಂಡೆ. ನಾನು ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಟೀ. ಸಂಡೇ ಆಗಿದ್ದರಿಂದ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತ ಶುಂಠಿನ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಒಂದು ಕುಟೋ ಇದರಲ್ಲಿ ಕಟ್ಕೊಳ್ತಾ ಇದ್ದೆ. ಆ್ಯಂಡ್ ತುಂಬ ಚಚ್ಚಲ್ಲ, ಸ್ವಲ್ಪ ಲೈಟಾಗಿ ಚಚ್ಕೊಳ್ತೀನಿ, ಅಂದರೆ ಸ್ವಲ್ಪ ಬಾಯಿಗೆ ಸಿಗೋಬೇಕು. ಸೊ ಅದನ್ನು ಟೀಗೆ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಶೋಧಿಸ್ಕೊಳ್ತೀನಿ. ಈಗ ಆ್ಯಪಲ್ ಸ್ವಲ್ಪ ಕೈ ಕಾಲು ನಾನು ಹೇಳ್ದಂಗೆ ಎಲ್ಲನೂ ವಾಶ್ ಮಾಡ್ಕೊಳ್ತಾ ಇರ್ತೀನಿ, ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಬಿನ್ ಮಲ್ಟಿ ಟಾಸ್ಕ್. ಸೊ ಟೀ ಸೋಸ್ಕೊಂಡೆ, ಟೀ ರೆಡಿ ಆಯಿತು, ಸ್ವಲ್ಪ ಬೆಲ್ಲ ಹಾಕಿದೆ ಆ್ಯಂಡ್ ಲೈಟಾಗಿ ಶೇಕ್ ಮಾಡ್ತೀನಿ, ಬಿಕಾಸ್ ಅದನ್ನು ಕರಗಿಸೋ ಅವಶ್ಯಕತೆ ಇರಲ್ಲ. ಡೋರ್ ಓಪನ್ ಮಾಡಿಲ್ಲ, ಇವತ್ತು ಡೋರ್ ಓಪನ್ ಮಾಡಿದೆ. ನೆನ್ನೆ ಬಿಟ್ಟಿದ್ದು ರಂಗೋಲಿನೂ ಏನೂ ಆಗಿರಲಿಲ್ಲ, ಬಟ್ ಹಾಗೆ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ನೀಟಾಗಿ ಕಸ ಗುಡಿಸಿ ಮತ್ತೆ ಒರೆಸ್ದೆ. ಆಮೇಲೆ ರಂಗೋಲಿ ಬಿಡೋಣ ಅಂತ ಕೂತ್ಕೊಂಡೆ. ಟ್ರೈಪೋಡ್ಸ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಒಂದು ಸಿಂಪಲಾಗಿ ರಂಗೋಲಿ ಬಿಡೋಣ, ಬಿಕಾಸ್ ನಾನು ಟೆಂಪಲ್ಗೆ ಬೇರೆ ಹೋಗಬೇಕಿತ್ತು, ಟೈಮ್ ಆಗಿಬಿಡುತ್ತೆ ಅಂತ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟೆ. ಆ್ಯಂಡ್ ಇದು 5ರಿಂದ 3 ರಂಗೋಲಿ ಆಗಿರುತ್ತೆ. ಆ್ಯಂಡ್ ಇದು ಆಲ್ಮೋಸ್ಟ್ ಎಲ್ಲರೂ ಬಿಡ್ತಾರೆ, ಬಟ್ ನಾನು ಬಿಡಬೇಕಾದ್ರೆ ಏನು ಮಾಡ್ತೀನಿ, ಎವ್ರಿ ಟೈಮ್ ಅದನ್ನು ಚೇಂಜ್ ಮಾಡ್ತೀನಿ. ಸೊ ಮಧ್ಯದಲ್ಲಿ ಸ್ಟಾರ್ ಬರಲ್ಲ, ಅದನ್ನು ಸ್ವಲ್ಪ ಡಿಸೈನ್ ಮಾಡ್ತೀನಿ, ಯಾಕಂದರೆ ಸ್ಟಾರ್ನ ಮನೆ ಮುಂದೆ ಹಾಕಬಾರ್ದು, ಅದು ಲಕ್ಷ್ಮೀ ಕೂರೋ ಜಾಗ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಎಲ್ಲ ರಂಗೋಲಿಯಲ್ಲೂ ಆಲ್ಮೋಸ್ಟ್ ಎಲ್ಲ ಇದರಲ್ಲೂ ಈ ಲೋಟಸ್ ಪೆಟಲ್ಸ್ ಥರ ಬರಿತಾ ಇರ್ತೀನಿ, ಬಿಕಾಸ್ ನನಗೆ ತುಂಬ ಕನ್ವೀನಿಯನ್ಸ್ ಅನಿಸುತ್ತೆ. ಆ್ಯಂಡ್ ಅದು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಕಡೆ ನಾನು ಕೆಮ್ಮಣ್ಣ ಹಾಕಲ್ಲ, ಸುಮ್ಮನೆ ಡಾಟ್ಸ್ ಇಡ್ತೀನಿ, ಅಂದರೆ ನೋಡೋದಕ್ಕೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಥರ ಕೆಂಪು ಮತ್ತು ಬಿಳಿ ಕಾಂಬಿನೇಷನ್ ಇರಬೇಕು ಅಂತ. ಆ್ಯಂಡ್ ಇಲ್ಲಿ ರಂಗೋಲಿ ಬಿಟ್ಟಿದ್ದಾಯಿತು. ತುಳಸಿ ಗಿಡದ ಹತ್ರ ಹೋದೆ. ಗಣೇಶ ಸ್ವಲ್ಪ ಕ್ಲೀನ್ ಮಾಡಬೇಕಂತ ಅನ್ನಿಸ್ತು, ಬಟ್ ಇವತ್ತು ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಇದು ಮಾಡಿಕೊಂಡೆ. ಸೊ ಆಮೇಲೆ ಒಂದು ಚಿಕ್ಕದಾಗಿ ರಂಗೋಲಿ ಬಿಟ್ಟು ಒಳಗಡೆ ಬಂದೆ. ನನ್ನ ಔಟ್ಫಿಟ್ ಇದಾಗಿತ್ತು. ಆ್ಯಂಡ್ ಇದು ಲೈಕ್ ನಾನು 10 ರೂಪೀಸ್ ಏನೋ ಕೊಟ್ಟು ತೊಗೊಂಡಿದ್ದು ತುಂಬ ವರ್ಷಗಳ ಹಿಂದೆ. ಆ್ಯಂಡ್ ಇದು ಒಂದು ಬಳೆ, ಆ್ಯಂಡ್ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ವಾಚ್. ಆ್ಯಂಡ್ ಇಟ್ಸ್ ಬೀನ್ ಲಾಂಗ್ ಟೈಮ್, ಮೇ ಬಿ 2 ಇಯರ್ಸ್ ಆಯಿತು ವಾಚ್ ಕೊಡಿಸಿ, ಬಟ್ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದಾಗಲಿಂದ ನಾನು ಈ ಗೋಲ್ಡ್ ವಾಚೇ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಈ ಬ್ಯಾಗ್ನ ಸೆಟ್ ಮಾಡಿಕೊಂಡೆ. ಸ್ನಾನ ಆಗಿತ್ತು, ಬಂದೆ. ದೇವ್ರ ಮನೇಲಿರೋ ಹೂನೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ದೇವ್ರ ಮನೆ ಎವ್ರಿ ಡೇ ಕ್ಲೀನ್ ಮಾಡ್ಕೊಳ್ತೀನಿ, ಅಂದರೆ ಹೂ ತೆಗಿತೀನಿ. ನಾವು ಎವ್ರಿ ಡೇ ದೇವ್ರ ಸಾಮಾನು ತೊಳಿಲಿಕ್ಕಾಗೋದಿಲ್ಲಲ್ಲ. ಸೊ ಫ್ರೆಶ್ ನೂಲ ಎಲ್ಲ ಇಟ್ಟು ನೀಟಾಗಿ ರೆಡಿ ಮಾಡಿಕೊಂಡೆ. ಆಮೇಲೆ ಇವತ್ತು ಯಾಕೋ ತುಪ್ಪದ ದೀಪ ಹಚ್ಚಬೇಕು ಅಂತ ಅನ್ನಿಸ್ತು, ಆದರೆ ವಾರ ಆಗಲಿಲ್ಲ ಅಂತ ಹೇಳಿಬಿಟ್ಟು ಬರೀ ಎಣ್ಣೆ ಹಾಕಿ ದೀಪ ಹಚ್ಚಿದೆ. ಮನೇಲಿ ಯಾಕೋ ಸ್ವಲ್ಪ ನೆಗೆಟಿವಿಟಿ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ಧೂಪನ ಸೈಡ್ಗೆ ಹಾಕಿದೆ ಆ್ಯಂಡ್ ಮನೇಲಿ ಎಲ್ಲ ಕಡೆ ಹಬ್ಬಿಸ್ದೆ. ಆ ಸ್ಮೆಲ್ಲಿಂದ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರ್ತಿತ್ತು ಅಂತ ಅನ್ನಿಸ್ತು. ಧೂಪ ಎಲ್ಲ ಕಡೆ ಹಾಕಿದ ಮೇಲೆ ಮನೆ ಮಧ್ಯದಲ್ಲಿ ಇಟ್ಟೆ, ಅಂದರೆ ಆ ಸ್ಮೆಲ್ ಎಲ್ಲ ಕಡೆ ಓಡಾಡಲಿ ಅಂತ. ಆ್ಯಂಡ್ ಆ ಧೂಪ ಇದಾಗಿತ್ತು. ಆ್ಯಂಡ್ ಮನೇಲೆಲ್ಲ ಚಿಪ್ಪೆಲ್ಲ ಹಾಕಿ ಮಾಡೋಷ್ಟೆಲ್ಲ ತಾಳ್ಮೆ ಈಗಿನ ಜನ್ರೇಷನ್ ಅಥವಾ ನನಗೂ ಇಲ್ಲ. ಅವತ್ತೇನೋ ಕಾಳು ಹಾಕಿದ್ದೆ, ಅದು ಹಾಕಿದ್ದೆ, ಇದು ಹಾಕಿದ್ದೆ ಹೇಳಿದೆ ಅಲ್ಲ, ಇವತ್ತು ಆ್ಯಕ್ಚುಲಿ ಎಲ್ಲ ಮೊಳಕೆ ಬಂದಿದ್ದು ಕಾಣಿಸ್ತು. ಜೊತೆಗೆ ಅವತ್ತು ತಂದು ಹಾಕಿದ ಗಿಡ ಹಾಳಾಗಿತ್ತು. ಬೇಜಾರೇನಾಗಲಿಲ್ಲ, ಬಿಕಾಸ್ ಅದು ಆಲ್ರೆಡಿ ಸತ್ತೋಗಿರೋ ಗಿಡನ ಬದುಕ್ಸಕ್ಕೆ ಟ್ರೈ ಮಾಡಿದೆ ಅಲ್ವಾ. ಸೊ ಬದುಕಲಿಲ್ಲ ಆ್ಯಂಡ್ ಐ ಲೆಫ್ಟ್ ಇಟ್. ಇದಾದಮೇಲೆ ಈ ಗ್ಯಾಪಲ್ಲಿ ಒಂದ್ಸಲಿ ಈ ಗೋಧಿನ ನೆನೆಸಿಬಿಟ್ಟಿದ್ದೆ. ಈ ಗೋಧಿ ಹುಲ್ಲಿನ ಜ್ಯೂಸ್ ಕೊಟ್ಟು ಸಣ್ಣ ಹಾಕ್ತಾರೆ ಅಂತ ಹೇಳಿ ಬೆಳೆಸಿದ್ದೆ, ಬಟ್ ಅದೆಲ್ಲೋ ಒಂಚೂರು ಬಂದಿದೆ, ಜ್ಯೂಸ್ ಮಾಡಲಿಕ್ಕೆಲ್ಲ ಆಗಲ್ಲ. ಆಮೇಲೆ ಈ ಕ್ಯಾಕ್ಟಸ್ ಗಿಡನ ಅಥವಾ ಸ್ನೇಕ್ ಗ್ರಾಸ್ ಅಂತ ಏನೋ ಹೇಳ್ತಾರೆ, ಇದನ್ನು ಹಾಕಿ 6 ಮಂತ್ಸ್ ಆಯಿತು. ಇವಾಗ ಮೊಳಕೆ ಒಂಚೂರು ಏನೋ ಕಾಣಿಸ್ತು. ಆ್ಯಂಡ್ ಪಕ್ಕದಲ್ಲಿರೋ ಗಿಡ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ತಾರಂತೆ, ಬಟ್ ಹೇಗೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ನೋಡೋಕ್ಕೆ ಚೆನ್ನಾಗಿದೆ ಅಂತ ತಂದೆ. ಇಷ್ಟೆಲ್ಲ ಮುಗಿಯೋಷ್ಟೊಳಗಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಪಟ ಅಂತ ರೆಡಿ ಆದೆ. ಈ ಗ್ಯಾಪಲ್ಲಿ ಅಕ್ಕಪಕ್ಕದ ಮನೆ ಗಿಡಗಳನ್ನ ತೋರಿಸ್ತೀನಿ, ಪ್ಲೀಸ್ ಇಗ್ನೋರ್ ಮಾಡಬೇಡಿ. ಅಲ್ಲಿ ತುಂಬ ಚೆನ್ನಾಗಿ ಗಿಡ ಬೆಳೆಸಿದ್ದಾರೆ. ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ ಎಲ್ಲ ಬೆಳೆಸಿದ್ದಾರೆ. ನಾನು ಗಿಡಗಳು ಹಾಕೋದಕ್ಕೆ ಮೋಟಿವೇಶನ್ ಇದಾಗಿತ್ತು. ಇದು ಲೆಫ್ಟ್ ಸೈಡ್ ಮನೆ ಆದರೆ ರೈಟ್ ಸೈಡ್ ಮನೆ ಇದಾಗಿತ್ತು. ಅವ್ರು ಚಿಕ್ಕ ಪಾಟ್ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಗಿಡಗಳು ಚಿಕ್ಕದಾಗಿ ಪುಟ್ಟಾಗಿದ್ದು ಮುದ್ದಾಗಿ ಚೆನ್ನಾಗಿತ್ತು. ಆ್ಯಂಡ್ ಮನೆ ಎದುರುಗಡೆ ಇರೋ ನೇರಳೆ ಮರ ಕೂಡ ನನ್ನ ಮೋಟಿವೇಶನ್ ಆಗಿತ್ತು. ಆ ನೇರಳೆ ಮರದಲ್ಲಿ ಹಣ್ಣು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ, ಬಟ್ ಇವತ್ತವರೆಗೂ ತಿಂದಿಲ್ಲ. ನೆಕ್ಸ್ಟ್ ಏನಾಯಿತು, ಮನೆಯಿಂದ ಆಚೆ ಬಂದೆ. ಬೆಳಗ್ಗೆನೇ ಹಸುವಾಗಿತ್ತಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಮುಂಚೆ ಏನೂ ತಿನ್ನಬಾರ್ದು ಅಂದ್ಕೊಂಡೆ, ಬಟ್ ಹೊಟ್ಟೆ ಹಸು ತಡಿಲಿಲ್ಲ. ವಡ ತಿನ್ನಬೇಕು ಅಂತ ಅನಿಸ್ತು. ಒಂದು ವಡ ತೊಗೊಂಡೆ ಆ್ಯಂಡ್ 25 ರೂಪೀಸ್. ಆ್ಯಂಡ್ ಒಂದು ದೋಸೆ. ಆ ದೋಸೆ ವಾಸ್ ಲೈಕ್ ಓಕೆ ಎರಡೂ ಟೇಸ್ಟ್. ಅದಾದಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಕಾಫಿ ಬೇಕೇ ಬೇಕಲ್ವಾ. ದೋಸೆ ಆದಮೇಲೆ ಮತ್ತೆ ವಡೆ, ಅಂದರೆ ಲೈಕ್ ಐ ವಾಸ್ ಕಂಪ್ಲೀಟ್ಲಿ ಕನ್ಫ್ಯೂಸ್. ಇಡ್ಲಿ ವಡೆ ತಿಂತಾರೆ, ಆದರೆ ನಾನು ದೋಸೆ ಜೊತೆ ವಡೆ ತಿಂತಾ ಇದ್ದೀನಿ. ಇಟ್ ಲೈಕ್ ಬಟ್ ನನಗೆ ಕಾಫಿ ಇಲ್ಲ ಅಂದರೆ ಆಗೋದೇ ಇಲ್ಲ. ಸೊ ಈ ಗ್ಯಾಪಲ್ಲಿ ಕಾಫಿ ತೊಗೊಂಡೆ. ಈ ಕಾಫಿ ಬರೋದು ಸ್ವಲ್ಪ ಲೇಟ್ ಆಗ್ತಿತ್ತು, ಬಟ್ ಐ ವಾಸ್ ವೇಟಿಂಗ್. ಬಟ್ ಕಾಫಿ ಫೈನಲಿ ಬಂತು.
ಸೊ ಬಂತು ಅಷ್ಟರೊಳಗಡೆ ಐ ಕುಡಂಟ್ ಕಂಟ್ರೋಲ್ ಮೈ ಸೆಲ್ಫ್. ಸೊ ಕಾಫಿ ಪಟ್ ಅಂತ ಕುಡಿಬೇಕು, ಯಾಕಂದರೆ ದೇವಸ್ಥಾನಕ್ಕೆ ಲೇಟ್ ಆಗಿಬಿಡುತ್ತಲ್ವ. ಅಷ್ಟೊತ್ತಿಗೆ ಆಲ್ರೆಡಿ 10 ಆಗಿತ್ತು. ದೇವಸ್ಥಾನದಲ್ಲಿ ಪೂಜೆ 10:30 ಅಂತ ಹೇಳಿದರು. ಸರಿ ಬೇಗ ಕಾಫಿ ಕುಡಿದು ಹೋಗೋಣ ಅಂತೇಳಿ ಕಾಫಿ ಏನು ಅಷ್ಟೊಂದು ಬಿಸಿ ಇರಲಿಲ್ಲ ಆ್ಯಂಡ್ ಇಟ್ ವಾಸ್ ಗುಡ್. ಟೇಸ್ಟ್ ವಾಸ್ ಲೈಕ್ ಸೋ ಗುಡ್. ಮತ್ತೆ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದು ಟೀ ರೆಡಿ ಮಾಡಿಕೊಂಡೆ. ಆಲ್ರೆಡಿ ಲೇಟ್ ಆಗಿತ್ತು, ಇನ್ನು ಅಡುಗೆ ಎಲ್ಲ ಮಾಡ್ಕೊಳ್ಳೋ ಥರ ಇರಲಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಪ್ರಸಾದ ದೇವಸ್ಥಾನದಲ್ಲೇ ತಿಂದಿದ್ದೆ. ಸೊ ಬಂದ ತಕ್ಷಣ ಫಸ್ಟು ಟೀ ಮಾಡ್ಕೊಂಡು ಕುಡಿದೆ. ಸ್ವಲ್ಪ ಮೊಬೈಲ್ ಶಾಪ್ಸ್ ಹೋಗಬೇಕಾಗಿತ್ತು. ನಾನು ನಿಮಗೆ ಹೇಳ್ದೆ ಅಲ್ಲ ಟ್ರೈಪೋರ್ಡ್ ತೊಗೋಬೇಕು ಅಂತ, ಬಟ್ ಆ್ಯಕ್ಚುಲಿ ನಿಯರ್ ಬೈ ಶಾಪ್ಸಲ್ಲೆಲ್ಲ ಇಟ್ಸ್ ಟೂ ಕಾಸ್ಟ್ಲಿ. ಸೊ ಅವಾಗ ಅಂದ್ಕೊಂಡೆ ಬೇಗ ಟೀ ಕುಡಿದು ಹೋಗ್ಬಿಟ್ಟು ಬರೋಣ ಅಂತ. ಆನ್ಲೈನ್ ಚೆಕ್ ಮಾಡಿದೆ, ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ಮೊಬೈಲ್ ಅಂಗಡಿಗೆ ಹೋದಾಗ ನನಗೇನು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು. ಅದೇನು ಅಂತಂದರೆ ಈ ವಯರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ದೆನ್ ಅಂದರೆ ಮೊಬೈಲ್ ಅಂಗಡಿ ಅಣ್ಣ ಹೇಳಿದರು ಇದನ್ನು ಚಾರ್ಜಸ್ ಕೊನೆಯಲ್ಲಿ ಹಾಕಿದ್ರೆ ಚಾರ್ಜ್ ಹಾಳಾಗೋದಿಲ್ಲ ಅಂತ. ಆ್ಯಕ್ಚುಲಿ ನಂದು ಬರೋ ಚಾರ್ಜಸ್ ಎಲ್ಲ ಹಾಳಾಗಿರೋದು ಸ್ಟಾರ್ಟ್ ಆ್ಯಂಡ್ ಎಂಡ್ ಮಧ್ಯ. ಇದನ್ನು ಹೇಗೆ ಹಾಕೋದು ಅಂತ ಇನ್ಸ್ಟ್ರಕ್ಷನ್ ಹಿಂದೆಗಡೆ ಕೊಟ್ಟಿದ್ರು. ಆ್ಯಂಡ್ ನಾನು ಹೊಸ ಫೋನ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಪ್ಲೈ ಮಾಡಿದೆ. ಇದು ಬಂದು ಕ್ಯಾಮ್ರಾ ಸ್ಟ್ಯಾಂಡ್ ಅಂತೆ. ನಾನು ಮೋದಕ ಮಾಡೋ ಮೋಲ್ಡ್ ಅಂದ್ಕೊಂಡೆ. ಇದು 30 ರೂಪೀಸ್ ಅಷ್ಟೇ, ಬಟ್ ವರ್ತ್ ಅನಿಸ್ತು. 30 ರೂಪೀಸ್ ಪೇ ಮಾಡಿದ್ರು ನನಗೆಲ್ಲೋ ಯೂಸ್ ಆಗುತ್ತೆ ಅಂತ ತೊಗೊಂಡು ಬಂದೆ. ಈ ವಯರೆಲ್ಲ ಹಾಕಿದ್ಮೇಲೆ ನನ್ನ ಚಾರ್ಜರ್ ಹೀಗೆ ಕಾಣಿಸ್ತಿತ್ತು. ದಯವಿಟ್ಟು ನನ್ನ ಚಾರ್ಜರ್ ಮೇಲೆ ಕಣ್ಣಾಕ್ಬೇಡಿ, ಯಾಕಂದರೆ ನಾನು ಮೋಸ್ಟ್ ಆಫ್ ದ ಚಾರ್ಜರ್ ಹಾಳು ಮಾಡಿದ್ದೀನಿ. ಆ್ಯಂಡ್ ಇದು ಮಲ್ಟಿ ಕಲರ್ಸ್ ಇದ್ದಿದ್ದರಿಂದ ನನಗೆ ಗ್ರೀನ್ ಆ್ಯಂಡ್ ವೈಟ್ ಬೆಸ್ಟ್ ಅನಿಸ್ತು. ಈ ವೈಟು ಸ್ವಲ್ಪ ಗಲೀಜಾಗುತ್ತೆ ಅಂತ ಗೊತ್ತಿದ್ರು ಕೂಡ ಹಾಳಾದರೆ ಫಸ್ಟ್ ವೈಟೇ ಹಾಳಾಗಲಿ ಅಂತ ಹೇಳಿ ಹಾಗೆ ಬಿಟ್ಟೆ. ಆ್ಯಂಡ್ ಇದು ಈ ಲುಕ್ ಆಗಿತ್ತು, ಬಟ್ ಆ್ಯಕ್ಚುಲಿ ವರ್ತ್ ಅನಿಸುತ್ತೆ. ನೀವು 50 ರೂಪೀಸ್ ಏನೋ ಅಷ್ಟಕ್ಕೆ ನಾನು ಪೇ ಮಾಡಿದ್ದು. ಆ್ಯಂಡ್ ಇವತ್ತಿನ ನನ್ನ ಸಂಡೇ ಮುಗ್ದಿತ್ತು.